ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ತರಗತಿ 6ನೇ ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ, ಗರಿಷ್ಠ ಅಂಕಗಳು 20. 1ನೇ ಪ್ರಶ್ನೆಯನ್ನು ಪ್ರಾರಂಭಿಸೋಣ. ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 1ನೇದು, ಮಡಿವಾಳತಿಯ ಪ್ರೀತಿಯ ಕಥೆ ಹೆಸರೇನು ಅಂತ. ಗಂಧರ್ವಸೇನ, ಯೋಗಿ, ವೀರಸೇನ, ಚತುರ ಅಂತ. 2ನೇ ಪ್ರಶ್ನೆ, ಮಂಗಳ ಗ್ರಹದಲ್ಲಿ ಪುಟ್ಟಿಗೆ ಸಿಕ್ಕ ಹೆಬ್ಬಂಡೆಯ ಹೆಸರೇನು ಅಂತ ಕೇಳಿದ್ದಾರೆ. ಮುನಿ, ಯೋಗಿ, ಜ್ಞಾನಿ, ತಪಸ್ವಿ. ಇನ್ನು 2ನೇದು, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಕೂಡ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 3ನೇದು, ಡಾಕ್ಟರ್ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. 4ನೇದು, ಮೊಹಮ್ಮದ್ ಪೀರ್ ಅವರಿಗೆ 1935ರಲ್ಲಿ ದೊರೆತ ಪ್ರಶಸ್ತಿ ಯಾವುದು. ಇನ್ನು 3ನೇ ಪ್ರಶ್ನೆ 2 ಅಂಕದ 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 2 ಅಂಕ. 5ನೇ ಪ್ರಶ್ನೆ, ಬೇಸಿಗೆ ಬಿಗು ಬಿಸಿಲಿನಲ್ಲಿಯೂ ಯಾವವು ಕಂಗಲಾಗಿಲ್ಲ ಏಕೆ. 6ನೇ ಪ್ರಶ್ನೆ, ಮಂತ್ರಿ ಆಳುತ್ತಾ ಬಂದು ರಾಜನಿಗೆ ಏನೆಂದು ತಿಳಿಸಿದನು. 7ನೇ ಪ್ರಶ್ನೆ, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ದಾರಿಯನ್ನ ಕಂಡುಕೊಂಡರು ಅಂತ. ಇನ್ನು 3 ಅಂಕದ ಪ್ರಶ್ನೆಗಳು, ಇಲ್ಲಿ 2 ಪ್ರಶ್ನೆಗಳಿವೆ, ಒಟ್ಟು 6 ಅಂಕಗಳು. 8ನೇ ಪ್ರಶ್ನೆ, ಮಂಗಳ ಗ್ರಹದ ದುರಂತ ಕಥೆಯನ್ನು ಯೋಗಿ ಎಂಬ ಬಂಡೆ ಹೇಗೆ ವಿವರಿಸಿತು. 9ನೇ, ಮೊಹಮ್ಮದ್ ಪೀರ್ ಅವರ ವೃತ್ತಿ ಜೀವನದ ಆರಂಭದ ದಿನಗಳ ಬಗ್ಗೆ ಬರೆಯಿರಿ. ಇನ್ನು 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. 10ನೇ ಪ್ರಶ್ನೆ, ದೊಡ್ಡವರ ದಾರಿ ಪಾಠದ ರಾಜೇಂದ್ರ ಪ್ರಸಾದರ ಪ್ರಸಂಗದಿಂದ ನಮಗೆ ತಿಳಿಯುವ ಮೌಲ್ಯಗಳೇನು ಅನ್ನುವಂಥದ್ದು ಉತ್ತರವನ್ನ ಇಲ್ಲಿ ಬರೆಯುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಗೋಣ. ಮೊದಲನೇ ಉತ್ತರ, ಮಡಿವಾಳತಿಯ ಪ್ರೀತಿಯ ಕಥೆ ಹೆಸರೇನು. ಗಂಧರ್ವಸೇನ. ಗಂಧರ್ವಸೇನ ಮಡಿವಾಳತಿಯ ಪ್ರೀತಿಯ ಕಥೆಯಾಗಿತ್ತು. ಮಂಗಳ ಗ್ರಹದಲ್ಲಿ ಪುಟ್ಟಿಗೆ ಸಿಕ್ಕ ಹೆಬ್ಬಂಡೆಯ ಹೆಸರೇನು ಅಂದ್ರೆ ಅದು ಯೋಗಿ ಅಂತಕ್ಕಂಥದ್ದು. ಮಂಗಳ ಗ್ರಹದಲ್ಲಿ ಪುಟ್ಟಿಯು ಯೋಗಿ ಹೆಸರಿನ ಹೆಬ್ಬಂಡೆಯನ್ನು ಕಂಡಳು ಅಂತ. ಇನ್ನ 3ನೇ ಪ್ರಶ್ನೆಗೆ ಉತ್ತರ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಅಂದ್ರೆ ರಾಜೇಂದ್ರ ಪ್ರಸಾದ್ ತಾವರ ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. 4ನೇ ಪ್ರಶ್ನೆ, ಮೊಹಮ್ಮದ್ ಪೀರ್ ಅವರಿಗೆ 1935ರಲ್ಲಿ ದೊರೆತ ಪ್ರಶಸ್ತಿ ಯಾವುದಂದ್ರೆ ನಾಟ್ಯ ಕಲಾ ಧುರಂಧರ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಇನ್ನು 5ನೇ ಪ್ರಶ್ನೆ, ಬೇಸಿಗೆ ಬಿಗು ಬಿಸಿಲಿನಲ್ಲಿ ಯಾವುವು ಕಂಗಾಲಾಗಿಲ್ಲ ಏಕೆ ಅಂದ್ರೆ ಬೇಸಿಗೆ ಬಿಗು ಬಿಸಿಲಿನಲ್ಲಿ ಮರ, ಗಿಡ, ಪೊದೆ ಮತ್ತು ಬಳ್ಳಿಗಳು ಕಂಗಾಲಾಗಿಲ್ಲ. ಅವು ಹಸಿರು ಚಿಗುರು, ಹೂವು ಮತ್ತು ಹಣ್ಣುಗಳನ್ನು ಹೊತ್ತು ಸಂಭ್ರಮದಿಂದ ಇವೆ. 6ನೇ ಪ್ರಶ್ನೆ, ಮಂತ್ರಿ ಅಳುತ್ತಾ ಬಂದು ರಾಜನಿಗೆ ಏನೆಂದು ತಿಳಿಸಿದನು. ಮಂತ್ರಿಯು ಅಳುತ್ತಾ ಬಂದು ರಾಜನ ಸಿಂಹಾಸನವನ್ನು ತುಂಬಿಸಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಘರಿಸುತ್ತಾ ಮೂರ್ಛೆ ಹೋದನು. 7ನೇ ಪ್ರಶ್ನೆ, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ದಾರಿ ಕಂಡುಕೊಂಡರು. ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಶಿಸ್ತು ಮತ್ತು ಶುಚಿಯ ಮಹತ್ವ ಕಲಿಸಲು ತಾವೇ ಬೂಟ್ ಪಾಲಿಸ್ ಮಾಡುವವನ ವೇಷ ಧರಿಸಿ ವಿಶ್ವವಿದ್ಯಾಲಯದ ದ್ವಾರದಲ್ಲಿ ಕುಳಿತುಕೊಂಡರು. ಇನ್ನು 8ನೇ ಪ್ರಶ್ನೆ, ಮಂಗಳ ಗ್ರಹದ ದುರಂತ ಕಥೆಯನ್ನು ಯೋಗಿ ಎಂಬ ಬಂಡೆ ಹೇಗೆ ವಿವರಿಸಿತು. ಹಿಂದೆ ಮಂಗಳ ಗ್ರಹದಲ್ಲಿ ಜೀವಜಲ ಮತ್ತು ಹಸಿರು ಮರಗಳಿದ್ದವು. ಆದರೆ ಜನರು ನಾಡು ಕಟ್ಟಲು ಮರಗಳನ್ನು ಕಡಿದಿದ್ದರಿಂದ ಮಳೆ ಬೆಳೆಯಲಿದೆ, ಬರ ಬಂತು, ಇದರ ಜೀವಿಗಳು ಅಳಿದು ಹೋದವು ಎಂದು ಯೋಗಿ ವಿವರಿಸಿತು. ಇನ್ನು 9ನೇದು, ಮೊಹಮ್ಮದ್ ಪೀರ್ ಅವರ ವೃತ್ತಿ ಜೀವನದ ಆರಂಭದ ದಿನಗಳ ಬಗ್ಗೆ ಬರೆಯಿರಿ. ಮೊಹಮ್ಮದ್ ಪೀರ್ ಅವರು 1915ರಲ್ಲಿ ಮೈಸೂರಿನ ಗಿರಿಧರ ಲಾಲ್ ಕಂಪನಿ ಸೇರುವ ಮೂಲಕ ರಂಗಭೂಮಿಗೆ ಪಾದಾರ್ಪಣೆಯನ್ನು ಮಾಡಿದರು. ನಂತರ ಬೆಂಗಳೂರಿನ ಭಾರತ ಜನಮನೋ ಲಾಸಿನಿ ಕಂಪನಿಯಲ್ಲಿ ಹಾಸ್ಯ ಪಾತ್ರಗಳನ್ನು ನಿರ್ವಹಿಸಿ ಮುಂದೆ ತಾವೇ ಚಂದ್ರಕಲಾ ನಾಟಕ ಮಂಡಳಿಯನ್ನ ಸ್ಥಾಪಿಸಿದರು. ಕೊನೆಯ ಪ್ರಶ್ನೆ, ದೊಡ್ಡವರ ದಾರಿ ಪಾಠದ ರಾಜೇಂದ್ರ ಪ್ರಸಾದರ ಪ್ರಸಂಗದಿಂದ ನಮಗೆ ತಿಳಿಯುವ ಮೌಲ್ಯಗಳೇನೆಂದ್ರೆ ಉತ್ತರ, ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಶಿಕ್ಷೆ ನೀಡುವ ಬದಲು ಪ್ರೀತಿ ಮತ್ತು ತಂತ್ರದ ಮೂಲಕ ತಪ್ಪು ತಿದ್ದಿದರು. ಪುಸ್ತಕಗಳು ಜ್ಞಾನದ ಭಂಡಾರವೆಂದು ತಿಳಿಸಿದ ಅವರು ಪುಸ್ತಕದ ಹರಿದ ಮಕ್ಕಳಿಗೆ ಕಾಸಿನ ಆಮಿಷ ಒಡ್ಡಿ ಸತ್ಯವನ್ನೇ ಹೇಳಿಸಿ ಮುಂದೆ ಎಂದೂ ಪುಸ್ತಕ ಹರಿಯುವುದಿಲ್ಲ ಎಂದು ಪ್ರಮಾಣ ಮಾಡಿಸಿದರು. ಇದರಿಂದ ಹಿರಿಯರು ತಾಳ್ಮೆ ಮತ್ತು ಸೌಜನ್ಯದಿಂದ ವರ್ತಿಸಬೇಕು ಎಂಬ ಮೌಲ್ಯ ತಿಳಿಯುತ್ತದೆ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 6ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ. ತಾವು ಕೂಡ ಈ ಉತ್ತರಗಳನ್ನ ಮತ್ತು ಪ್ರಶ್ನೆಗಳನ್ನು ಪರಿಶೀಲಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.